ಹಲೋ ಎಲ್ಲರಿಗೂ ನಮಸ್ಕಾರ. ಈ ಗಿಡದ ಹೆಸರು ಬೈಡೆನ್ ಆಲ್ಬಾ, ಬೈಡೆನ್ ಫ್ಲೋಸಾ, ಸ್ಪ್ಯಾನಿಷ್ ನೀಡಲ್ ಅಂತಲೂ ಕರೆಯುತ್ತಾರೆ. ಇದು ಕೋಲ್ಡ್ ಫ್ಲೂ, ಕ್ರಾನಿಕ್ ಹೆಪಟೈಟಿಸ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ನಿಮೋನಿಯಾ, ಲಿವರ್ ಡಿಸೀಸ್, ಮಲೇರಿಯಾ, ಡಯಾಬಿಟೀಸ್, ಅಲ್ಸರ್ ಪೇಷಂಟ್ಗೆ, ಹೈಪರ್ ಟೆನ್ಷನ್ಗೆ ಈ ಥರ ಹಲವಾರು ಕಾಯಿಲೆಗಳಿಗೆ ಒಳ್ಳೆಯ ಸೊಪ್ಪಾಗಿದೆ. ಈ ಸೊಪ್ಪನ್ನು ಅರೆದು ಗಾಯಕ್ಕೆ ಹಚ್ಚಿದರೆ ರಕ್ತಸ್ರಾವ ನಿಲ್ಲುತ್ತದೆ ಅಂತ ಹೇಳುತ್ತಾರೆ. ಅಸ್ತಮಾಗೂ ಒಳ್ಳೆಯದು. ಚಿಕನ್, ಕುರಿ, ಮೊಲಗಳಿಗೆ ತಿನ್ನಲು ಹಾಕುತ್ತಾರಂತೆ. ಯಾವುದೇ ಹೊಸ ಸೊಪ್ಪನ್ನು ನೀವು ತಿನ್ನುವ ಮೊದಲು ವೈದ್ಯರ ಸಲಹೆಯನ್ನು ಪಡೆಯಿರಿ. ಎಲೆಗಳು ಈ ಥರ ಇರುತ್ತವೆ, 3 ಎಲೆಗಳು. ಈ ಎಲೆಯಿಂದ ಚಹಾ ಕೂಡ ಮಾಡಿ ಕುಡಿಯುತ್ತಾರೆ, ಬೇಯಿಸಿ ತಿನ್ನುತ್ತಾರೆ. ನಾನು ಈಗ ಈ ಎಲೆಗಳಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಎಲೆಗಳನ್ನೆಲ್ಲ ಚೆನ್ನಾಗಿ ತೊಳೆದುಕೊಳ್ಬೇಕು. ಚೆನ್ನಾಗಿ ತೊಳೆದು ಉಪಯೋಗಿಸಬೇಕು. ಈ ಗಿಡದ ಬೀಜಗಳು ಈ ಥರ ಇರುತ್ತವೆ, ಸೂಜಿಯಂತೆ ಚುಚ್ಚಿಕೊಳ್ಳುತ್ತವೆ, ಬಟ್ಟೆಗಳಿಗೆಲ್ಲ ಚುಚ್ಚಿಕೊಳ್ಳುತ್ತವೆ. ಈ ಸೊಪ್ಪನ್ನು ಚಿಕ್ಕ ಮಕ್ಕಳಿಗೆ ಕೊಡಬೇಡಿ, ಗರ್ಭಿಣಿಯರು ತಿನ್ನಬಾರ್ದು. ಯಾವುದೇ ಸೊಪ್ಪನ್ನು ತಿನ್ನುವ ಮೊದಲು ವೈದ್ಯರ ಸಲಹೆ ಪಡೆಯಿರಿ. ಈಗ ಸ್ವಲ್ಪ ವಿನಿಗರ್ ಕೂಡ ಹಾಕಿ ನೀರಿನೊಂದಿಗೆ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 3-4 ಸಲನಾದರೂ ತೊಳ್ಕೊಬೇಕು. ಈ ಎಲೆಗಳನ್ನು ಅಲರ್ಜಿ ಇರುವವರು ತಿನ್ನಬೇಡಿ. ಕ್ರಾನಿಕ್ ಹೆಲ್ತ್ ಪ್ರಾಬ್ಲಮ್ ಇರುವವರು ಕೂಡ ತಿನ್ನಬೇಡಿ, ವೈದ್ಯರ ಸಲಹೆ ಪಡೆಯಿರಿ. ಮತ್ತು ಮಕ್ಕಳಿಗೆ ಹಾಲುಣಿಸುವ ತಾಯಿಯಂದಿರು ಕೂಡ ತಿನ್ನಬೇಡಿ. ಚಿಕ್ಕ ಚಿಕ್ಕ ಎಲೆಗಳು ಚೆನ್ನಾಗಿರುತ್ತವೆ, ದೊಡ್ಡದಾದ ಮೇಲೆ ದೊಡ್ಡ ಎಲೆಗಳು ಸ್ವಲ್ಪ ಕಹಿ ಅನ್ನಿಸುತ್ತವೆ. ಚಿಕ್ಕ ಎಲೆಗಳು ಚೆನ್ನಾಗಿರ್ತವೆ ತಿನ್ನಲಿಕ್ಕೆ. ಇದರಲ್ಲಿ ಕ್ಯಾಲ್ಶಿಯಂ, ಐರನ್, ಪೊಟ್ಯಾಸಿಯಂ, ಫಾಸ್ಫರಸ್, ಮ್ಯಾಗ್ನೀಷಿಯಂ, ಸೋಡಿಯಂ, ವಿಟಮಿನ್ ಎ, ಫ್ಲವನಾಯ್ಡ್ಸ್ ಈ ಥರ ತುಂಬ ಮಿನರಲ್ಸ್ಗಳು ಇವೆ. 3-4 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಕಾವಲಿಗೆ ಸ್ವಲ್ಪ ಆಲಿವ್ ಎಣ್ಣೆ ಹಾಕಿದ್ದೀನಿ. ಯಾವುದೇ ಅಡುಗೆ ಎಣ್ಣೆ ಸೇರಿಸ್ಬೋದು. ಸ್ವಲ್ಪ ಕಾಯಿಸಿ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಜೊತೆಗೆ ನಾನು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಮೊಟ್ಟೆ ಜೊತೆಗೂ ಕೂಡ ತಿನ್ನುತ್ತಾರೆ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಆದರೆ ಸಾಕು. ಈಗ ನಾನು ಬೇಬಿ ಟೊಮೆಟೊಗಳನ್ನು ಸೇರಿಸ್ತಾ ಇದ್ದೀನಿ. 4-5 ಬೇಬಿ ಟೊಮೆಟೊ ಅರ್ಧ ಹೋಳು ಮಾಡಿ ಸೇರಿಸ್ತಾ ಇದ್ದೀನಿ. ಯಾವುದೇ ಟೊಮೆಟೊಗಳನ್ನು ಸೇರಿಸ್ಬೋದು. ಸ್ವಲ್ಪ ಬಾಡಿದ ನಂತರ ಎಲೆಗಳನ್ನು ಹಾಕ್ತಾಯಿದ್ದೀನಿ. ನಾನು ಒಂದು ದೊಡ್ಡ ಬೊಗಸೆಗಿಂತ ಸ್ವಲ್ಪ ಜಾಸ್ತಿ ಎಲೆಗಳನ್ನು ತಗೊಂಡಿದ್ದೀನಿ. ಇದು ಒಂದು 2-3 ಜನ ತಿನ್ಬೋದು. ಕೆಲವರು ಒಬ್ಬರೇ ತಿನ್ನುತ್ತಾರೆ. 2-3 ಜನ ತಿಂದರೆ ಓಕೆ, ಜಾಸ್ತಿನೂ ಒಳ್ಳೆಯದಲ್ಲ. ಕೆಲವರು ಒಂದೇ ಸಲ ಎಷ್ಟು ಎಲೆಗಳನ್ನು ತಿಂದ್ಬಿಡ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಇದು ಚೆನ್ನಾಗಿ ಬೇಯಿಸಬೇಕು. ನಾನೊಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಮೆತ್ತಗಾಗುವವರೆಗೆ ಬೇಯಿಸಬೇಕು. ಈಗ ರುಚಿಗೆ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ. ರುಚಿಗೆ ಸೇರಿಸೋದು. ಗ್ಲೈಸೆಮಿಯಾ, ಲೋ ಶುಗರ್ ಮತ್ತು ಲೋ BP ಇರುವವರು ತಿನ್ನಬಾರ್ದು. ಮುಚ್ಚಿ ಚೆನ್ನಾಗಿ 10-15 ನಿಮಿಷ ಬೇಯಿಸಿ. ಈಗ 10 ನಿಮಿಷಗಳು ಆಗಿವೆ. ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ನಿಮಗೆ ಜಾಸ್ತಿ ಮೆತ್ತಗೆ ಬೇಕಂದರೆ ಜಾಸ್ತಿ ಬೇಯಿಸ್ಬೋದು. ಈಗ ನೋಡಿ
ರುಚಿಕರವಾದ ಘಮಘಮವಾದ ಬಾಯ್ಡೆನ್ ಹಲ್ವಾ ರೆಸಿಪಿ ರೆಡಿ ಆಯಿತು. ತುಂಬ ಸುಲಭ. ಇನ್ನು ಬೇರೆ ಥರ ಕೂಡ ಮಾಡಬಹುದು. ಈಗ ನಾನು 2 ಮೊಟ್ಟೆಗಳನ್ನು ಒಡೆದುಕೊಂಡು ಕಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಡಬೇಕು. ಸ್ವಲ್ಪ ಕಾವಲಿಗೆ ಒಲಿವ್ ಎಣ್ಣೆ ಹಾಕ್ತಾಯಿದ್ದೀನಿ. ಯಾವುದೇ ಅಡುಗೆ ಎಣ್ಣೆ ಸೇರಿಸ್ಬೋದು. ಸ್ವಲ್ಪ ಒಲಿವ್ ಎಣ್ಣೆ ಹಾಕಿ ಕಾಯಿಸ್ಕೊಂಡು ಮೊಟ್ಟೆ ಅದರಲ್ಲಿ ಹಾಕಿ ಫ್ರೈ ಮಾಡ್ತೀನಿ. ಮುಚ್ಚಿ ಚೆನ್ನಾಗಿ ಬೇಯಿಸಿ ಮೊಟ್ಟೆ ಈಗ ಟರ್ನ್ ಮಾಡ್ತಾಯಿದ್ದೀನಿ. ಚೆನ್ನಾಗಾಗಿದೆ. ಈಗ ಬೇಯಿಸಿದ ಸೊಪ್ಪನ್ನು ಸ್ವಲ್ಪ ನಾನು ಅದರ ಮೇಲೆ ಹಾಕ್ತಾಯಿದ್ದೀನಿ. ಅದರ ಮೇಲೆ ಹಾಕಿ ಚೆನ್ನಾಗಿ ಮಡಚಬೇಕು. ಇನ್ನೂ ಇದೆ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಈಗ ಇದನ್ನು ಮಡಚಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ತೆಗೆದರೆ ಆಯಿತು. ತಿನ್ನಲಿಕ್ಕೆ ತುಂಬ ರುಚಿ ಇರ್ತದೆ ಇದು ಆಮ್ಲೆಟ್ಟು. ಈ ಥರ ತೆಗೆದು ಸ್ವಲ್ಪ ಡೆಕೋರೇಷನ್ಗೆ ಎಲೆಗಳನ್ನು ಇಡ್ತಾಯಿದ್ದೀನಿ ಮತ್ತು ಹೂವನ್ನು ಕೂಡ ಇಡ್ತಾಯಿದ್ದೀನಿ. ಈ ಹೂವನ್ನು ಸಲಾಡ್ಗೆ ಉಪಯೋಗಿಸ್ತಾರಂತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸುಂದರವಾದ ರುಚಿಕರವಾದ ಬಾಯ್ಡೆನ್ ಹಲ್ವಾ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.